ಹಲೋ ನಮಸ್ತೆ ಎಲ್ಲರಿಗೂ. ಈಗ ನಾವು ರೈಟಿಂಗ್ ಫಸ್ಟ್ ಪೈಥಾನ್ ಪ್ರೋಗ್ರಾಮ್ ಆ್ಯಂಡ್ ಎಕ್ಸಿಕ್ಯೂಷನ್ ನೋಡೋಣ. ಸೊ ಫಸ್ಟ್ ಪೈಥಾನಲ್ಲಿ ಪ್ರಿಂಟ್ ಹೆಲೋ ವರ್ಡ್ ಅನ್ನೋದು ಪ್ರೋಗ್ರಾಮ್ ಬರೆಯೋಣ. ಮತ್ತೆ ಎಷ್ಟು ವೇಸ್ ಇದೆ ಎಕ್ಸಿಕ್ಯೂಟ್ ಮಾಡೋದು ಆ ಪೈಥಾನ್ ಪ್ರೋಗ್ರಾಮ್. ಸೊ ನಾವು ಯೂಸ್ ಮಾಡೋಂಥ ಟೆಕ್ಸ್ಟ್ ಎಡಿಟರ್ VS ಕೋಡ್. ನಮ್ಮ ಹತ್ರ ಸುಮಾರು ರೀತಿಯಾದಂಥ ಟೆಕ್ಸ್ಟ್ ಎಡಿಟರ್ಸ್ಗಳಿದೆ. ಸೊ ಒಂದು ಬಂದ್ಬಿಟ್ಟು VS ಕೋಡ್, ಪೈಚಾಮ್, ಜುಪಿಟರ್ ನೋಟ್ಬುಕ್, IDLE, ಸಬ್ಲೈಮ್, ಬ್ರಾಕೆಟ್ಸ್, ಸುಮಾರು ಇನ್ನು ತುಂಬ ಆದಂಥ ಟೆಕ್ಸ್ಟ್ ಎಡಿಟರ್ಸ್ಗಳಿದೆ. ಬಟ್ ನಾವು ಯೂಸ್ ಮಾಡ್ತುವಂಥ ಟೆಕ್ಸ್ಟ್ ಎಡಿಟರ್ VS ಕೋಡ್. VS ಕೋಡಲ್ಲಿ 3 ರೀತಿಯಿಂದ ನಾವು ಪೈಥಾನ್ ಪ್ರೋಗ್ರಾಮ್ನ ಎಕ್ಸಿಕ್ಯೂಟ್ ಮಾಡ್ಬೋದು. ಒಂದು ಬಂದ್ಬಿಟ್ಟು VS ಕೋಡ್ ರನ್ ಬಟನ್, ಇನ್ನೊಂದು ಬಂದ್ಬಿಟ್ಟು VS ಕೋಡ್ ಟರ್ಮಿನಲ್, ಇನ್ನೊಂದು ಬಂದ್ಬಿಟ್ಟು ನಾರ್ಮಲ್ ಕಮಾಂಡ್ ಪ್ರಾಂಪ್ಟ್ ಇಂದಾನು ರನ್ ಮಾಡ್ಬೋದು. ಓಕೆ, ಸೊ ಲೆಟ್ಸ್ ಸಿ ನಾವು ಹೇಗೆ ಪೈಥಾನ್ ಫಸ್ಟ್ ಪ್ರೋಗ್ರಾಮ್ ಆ್ಯಂಡ್ ಅದಕ್ಕೆ ಹೇಗೆ ಎಕ್ಸಿಕ್ಯೂಟ್ ಮಾಡೋದು ಅಂತ. ಸೊ ನಾನು ಏನು ಮಾಡ್ತೀನಿ, ಡೆಸ್ಕ್ಟಾಪಲ್ಲಿ ಬಂದ್ಬಿಟ್ಟು ಒಂದು ಫೋಲ್ಡರ್ ಕ್ರಿಯೇಟ್ ಮಾಡ್ಕೊತೀನಿ. ಲೆಟ್ಸ್ ಕ್ರಿಯೇಟ್ ಒನ್ ಫೋಲ್ಡರ್ ಬೈ ದಿ ನೇಮ್ ಕಾಲ್ಡ್ ಪೈಥಾನ್ ಪ್ರೋಗ್ರಾಮ್ ಕೋಡ್ ಅಂತ ಏನೋ ಬರೀತೀವಿ. ನೀವು ಡೈರೆಕ್ಟ್ ಆಗಿ ನೀವು ಏನು ಮಾಡ್ಬೋದು, VS ಕೋಡ್ ಫಸ್ಟ್ ವೇ ಆಫ್ ಓಪನಿಂಗ್ ಯುವರ್ ಫೋಲ್ಡರ್. ನೀವು ಡೈರೆಕ್ಟ್ ಆಗಿ VS ಕೋಡ್ ಬಂದ್ಬಿಟ್ಟು, ಓಕೆ, VS ಕೋಡ್ ಅಲ್ಲಿ ಹೋಗ್ಬಿಟ್ಟು ಫೈಲ್ಸಿಗೆ ಹೋಗ್ಬಿಟ್ಟು ಓಪನ್ ಫೋಲ್ಡರ್ ಅಂತ ಕೊಟ್ಬಿಟ್ಟು, ಓಪನ್ ಫೋಲ್ಡರ್ ಬೇಸಿಕಲಿ ನೋಡಿ ನಾನು ಡೆಸ್ಕ್ಟಾಪಲ್ಲಿ ಈ ಫೋಲ್ಡರ್ ಕ್ರಿಯೇಟ್ ಮಾಡಿದ್ದೆ. ಇಲ್ಲಿಂದಾನು ಓಪನ್ ಮಾಡ್ಬೋದು. ಓಪನ್ ಆ್ಯಂಡ್ ಸೆಲೆಕ್ಟ್ ಫೋಲ್ಡರ್ ಅಂತ ಕೊಟ್ಟಿದ್ರೆ ನೋಡ್ಬೋದು ಪೈಥಾನ್ ಪ್ರೋಗ್ರಾಮ್ ಕೋಡ್ ಅಂತ. ಇದು ಒಂದು ರೀತಿ. ಸೊ ಇಲ್ಲಿ ನೀವು ಆರಾಮಾಗಿ ನೀವು ಪೈಥಾನ್ ಫೈಲ್ನ ಕ್ರಿಯೇಟ್ ಮಾಡ್ಬೋದು. ಸಪೋಸ್ ಫಸ್ಟ್ ಪ್ರೋಗ್ರಾಮ್ .py ಎಕ್ಸ್ಟೆನ್ಷನ್ ಅಲ್ಲಿ ನಾವು ಫೈಲ್ನ ಕ್ರಿಯೇಟ್ ಮಾಡಬೇಕಾಗುತ್ತೆ. ಓಕೆ, ಇದು ಒಂದು ರೀತಿ. ಓಕೆ, ಈಗ ಈ ಥರನೂ ನಾವು ಒಂದು ಫೈಲ್ ಕ್ರಿಯೇಟ್ ಮಾಡ್ಬೋದು ಫೋಲ್ಡರ್ಸ್ ಅಲ್ಲಿ ಹೋಗ್ಬಿಟ್ಟು. ಇನ್ನೊಂದು ಯಾವ ರೀತಿ ಇದೆ ನೋಡಿ, ಡೈರೆಕ್ಟ್ ಆಗಿ ಈಗ ನೀವು VS ಕೋಡ್ ಓಪನ್ ಮಾಡ್ಬೇಕಂದ್ರೆ ನೀವು ಡೈರೆಕ್ಟ್ ಫೋಲ್ಡರ್ ಒಳಗೆ ಹೋಗ್ಬಿಟ್ಟು ಇಲ್ಲಿ ಏನು ಪಾತ್ ಕಾಣ್ತಿದೆ ನಿಮಗೆ ನೋಡಿ, ಇಲ್ಲೇ ತಾನೇ ಡೆಸ್ಕ್ಟಾಪ್ ಅಲ್ಲೇ ನಾವು ಕ್ರಿಯೇಟ್ ಮಾಡಿದ್ದು ಪೈಥಾನ್ ಪ್ರೋಗ್ರಾಮ್ ಕೋಡ್ ಅಂತ ಫೋಲ್ಡರ್. ಸೊ ಇಲ್ಲಿ ಹೋಗ್ಬಿಟ್ಟು ಇದು ಪಾತ್ ರೈಟ್, ಈ ಫೋಲ್ಡರ್ ಇಂದು ಪಾತ್ ಇದು. ಓಕೆ, ಇದ್ರ ಮೇಲೆ ಜಸ್ಟ್ ಎಂಟಿ ಸ್ಪೇಸ್ ಏನ್ ಕಾಣ್ತಿದೆ ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಕಂಪ್ಲೀಟ್ ಪಾತ್ ಬರುತ್ತೆ ನಮಗೆ ಆ ಫೋಲ್ಡರ್ದು. ಇಲ್ಲಿ ಜಸ್ಟ್ CMD ಅಂತ ಬರ್ದಿದ್ರೆ ನಮ್ದು ಕಮಾಂಡ್ ಪ್ರಾಂಪ್ಟ್ ಹೋಗುತ್ತೆ. ಅದೇ ಪಾತ್ ಅಲ್ಲಿ ನೋಡಿ, ನಾನು ಇದೇ ಫೋಲ್ಡರ್ ಅಲ್ಲಿ ಡೆಸ್ಕ್ಟಾಪ್ ಒಳಗೆ ನಾನು ಏನು ಫೋಲ್ಡರ್ ಕ್ರಿಯೇಟ್ ಮಾಡಿದ್ದೆ ಆ ಪಾತಿಗೆ ಬಂದಿದ್ದೀವಿ. ಇಲ್ಲಿಂದ ನೀವು ಡೈರೆಕ್ಟ್ ಆಗಿ ಬರೀ ಕೋಡ್ ಸ್ಪೇಸ್ ಡಾಟ್ ಅಂತ ಕೊಟ್ಟು ಎಂಟರ್ ಮಾಡಿದ ತಕ್ಷಣನೇ ಆಟೋಮೆಟಿಕ್ ಆಗಿ ಆ ಪಾತ್ ಅಲ್ಲಿ ನಮ್ದು VS ಕೋಡ್ ಆಗುತ್ತೆ. ಈ ರೀತಿ by writing this it's very convenient and professional, so better ಇದು ಫಾಲೋ ಮಾಡಿ. ಓಕೆ, ಇಂದ VS ಕೋಡ್ ಓಪನ್ ಆಯ್ತು. ಫೈನ್, ಇದು ವೆಲ್ಕಮ್, ಇದು ನನ್ ಬೇಡ. ಸೊ ದೇರ್ ಇಸ್ ಒನ್ ಥಿಂಗ್ ಕಾಲ್ಡ್ ಹೊಸ ಅಪ್ಡೇಟ್ ಆಗಿದೆ ಕೋಪೈಲಟ್, ಮೈಕ್ರೋಸಾಫ್ಟ್ ಕೋಪೈಲಟ್ ಇಂದು, ಅದು ನಮಗೆ ಬೇಡ. ಓಕೆ, ಈ ಫೈಲ್ ಏನು ಕ್ರಿಯೇಟ್ ಮಾಡಿದ್ದೀನಿ ಇದರಲ್ಲಿ ಒಂದು ಫಸ್ಟ್ ನಮ್ದು ಪೈಥಾನ್ ಪ್ರೋಗ್ರಾಮ್ನ ಬರೆಯೋಣ. ಸೊ ಫಸ್ಟ್ ಪೈಥಾನ್ ಪ್ರೋಗ್ರಾಮ್ ನಾವು ಬರೀತಿರೋದು ಜಸ್ಟ್ ಪ್ರಿಂಟಿಂಗ್ ಹೆಲೋ ವರ್ಲ್ಡ್, ಪ್ರಿಂಟ್ ಹೆಲೋ ವರ್ಲ್ಡ್. ಓಕೆ, ಪ್ರಿಂಟ್ ಹೆಲೋ ವರ್ಲ್ಡ್ ಬರ್ದಿದ ತಕ್ಷಣ ನೋಡಿ ನಾವು ರನ್ ಮಾಡೋಕ್ಕಾಗಲ್ಲ, ಬಿಕಾಸ್ ಇಟ್ ಹ್ಯಾವೆಂಟ್ ಸೇವ್ಡ್, ಇದು ಸೇವ್ ಆಗಿಲ್ಲ. ಸೊ ಇದಕ್ಕೆ ಸೇವ್ ಮಾಡ್ಬೇಕಂದ್ರೆ Ctrl+S ಅಂತ ಹೊಡೆದಿದ ತಕ್ಷಣ ಸೇವ್ ಆಗುತ್ತೆ. ಓಕೆ, ಫಸ್ಟ್ ವೇ ನಾನು ಹೇಳಿದ್ದೆ, ಫಸ್ಟ್ ವೇ ಬೈ ಪ್ರೆಸ್ಸಿಂಗ್ ರನ್ ಬಟನ್ ಇನ್ VS ಕೋಡ್. ನೋಡಿ ಇದು ಏನು ಬಟನ್ ಕಾಣಿಸ್ತಿದೆ, ರನ್ ಪೈಥಾನ್ ಫೈಲ್ ಅಂತ. ಓಕೆ, ನೀವು ಯಾವಾಗ ಇದ್ರ ಮೇಲೆ ಕ್ಲಿಕ್ ಮಾಡ್ತೀರಾ ಆ ನನ್ನ ಏನು ಬರ್ದಿದ್ದೀನಿ ಕೋಡ್ ಅದು ರನ್ ಆಗಿ ನಮಗೆ ರೆಸ್ಪೆಕ್ಟಿವ್ ಔಟ್ಪುಟ್ ಬರುತ್ತೆ. ನಾವು ಪ್ರಿಂಟ್ ಏನು ಮಾಡ್ತಿದ್ದೀವಿ, ಹೆಲೋ ವರ್ಲ್ಡ್ ಅಂತ. ಸೊ ನೀವು ನೋಡಿರ್ಬೋದು, ಇದು ಫಸ್ಟ್ ವೇ ಆಫ್ ರನ್ನಿಂಗ್ ಯುವರ್ ಫೈಲ್. ಸೆಕೆಂಡ್ ವೇ ಯಾವುದು, ಸೆಕೆಂಡ್ ವೇ ನೀವು ಡೈರೆಕ್ಟ್ ಇಲ್ಲಿ ಟರ್ಮಿನಲ್ ಅಂತ ಕಾಣಲಿಲ್ಲ ಅಂದ್ರೆ ಇಲ್ಲಿ 3 ಡಾಟ್ಸ್ ಮೇಲೆ ಕ್ಲಿಕ್ ಮಾಡಿ ಟರ್ಮಿನಲ್ ಅಂತ ಕಾಣುತ್ತೆ. ಟರ್ಮಿನಲ್ ಅಲ್ಲಿ ಬಂದ್ಬಿಟ್ಟು ಫಸ್ಟ್ ನ್ಯೂ ಟರ್ಮಿನಲ್ ಅಂತ ಏನಿದೆ ಅದ್ರ ಮೇಲೆ ಕ್ಲಿಕ್ ಮಾಡಬೇಕು. ಕ್ಲಿಕ್ ಮಾಡಿದ ತಕ್ಷಣ ನಿಮ್ಗೆ ಅದೇ ಪಾತಲ್ಲೂ ಬರುತ್ತೆ ರೈಟ್, ಅದೇ ಪಾತ್. ಓಕೆ, ಸೇಮ್ ಪಾತಲ್ಲಿ ಇದೀವಿ. ಅಲ್ಲೂ ನೀವು ಆರಾಮಾಗಿ ಪೈಥಾನ್ ಫಸ್ಟ್ ಪ್ರೋಗ್ರಾಮ್ .py ಅಂತ ಕೊಟ್ಟಿದ ತಕ್ಷಣ ನಿಮ್ಗೆ ನೋಡಿ ಹೆಲೋ ವರ್ಲ್ಡ್ ಅಂತ ಬಂತು. ನೋಡಿ ಇಲ್ಲಿ ಒಂದು ಶಾರ್ಟ್ಕಟ್ ಹೇಳ್ಕೊಡ್ತೀನಿ, ಪೈಥಾನ್. ಈಗ ಸಪೋಸ್ ನಿಮ್ದು ಫೈಲ್ ನೇಮ್ ದೊಡ್ಡದಿದೆ, ಓಕೆ, ನೀವು ಜಸ್ಟ್ FI ಅಂತ ಬರ್ಬಿಟ್ಟು ಟ್ಯಾಬ್ ಪ್ರೆಸ್ ಮಾಡಿದ್ರೆ ಆಟೋಮೆಟಿಕ್ ಆಗಿ ನಮ್ದು ಪೈಥಾನ್ ಫೈಲ್ ಫಿಲ್ ಆಗುತ್ತೆ ರೈಟ್. ಅದ್ನೇನು ಫೈಲ್ ಹೆಸರಿದೆ ಅದು ಸರ್ಚ್ ಮಾಡ್ಕೊಂಡು ಆಟೋಮೆಟಿಕ್ ಆಗಿ ಫಿಲ್ ಮಾಡ್ಕೊಡುತ್ತೆ. ನೀವು ಎಂಟರ್ ಕೊಟ್ಟಿದ ತಕ್ಷಣ ಸೇಮ್ ಥಿಂಗ್ ರೈಟ್. ಇದು ಒಂದು ಸೆಕೆಂಡ್ ವೇ ಆಫ್ ರನ್ನಿಂಗ್ ದ ಪೈಥಾನ್ ಫೈಲ್. ಓಕೆ, ಸೊ ಥರ್ಡ್ ವೇ ಯಾವುದು, ಥರ್ಡ್ ವೇ ಏನಿಲ್ಲ, ಕಮಾಂಡ್ ಪ್ರಾಂಪ್ಟ್ ಅಲ್ಲಿ ನೋಡಿ ನಾನು ಆಲ್ರೆಡಿ ಅಲ್ಲಿ ಹೋಗ್ಬಿಟ್ಟು ನೀವು ನೋಟ್ ತೋರಿಸಿದ್ದೆ ರೈಟ್. ಫೋಲ್ಡರ್ ಅಲ್ಲಿ CMD ಕೊಟ್ಟಿದ್ರೆ ಅದೇ ಪಾತಲ್ಲಿ ಬರ್ತೀವಿ. DIR ಅಂದ್ರೆ ನಾವು ಎಷ್ಟು ಡೈರೆಕ್ಟರೀಸ್, ಎಷ್ಟು ಫೈಲ್ಸ್ಗಳು ನಾವು ಕ್ರಿಯೇಟ್ ಮಾಡಿದೀವಿ, ಎಷ್ಟು ಫೋಲ್ಡರ್ಸ್ಗಳು ಕ್ರಿಯೇಟ್ ಮಾಡ್ತೀವಿ ನೋಡ್ಬೋದು. DR ಅಂದ್ರೆ ನೋಡಿ ಇಲ್ಲಿ ನಾನು ಫಸ್ಟೇ ಒಂದೇ ಫೈಲ್ ಕ್ರಿಯೇಟ್ ಮಾಡಿದ್ದು ರೈಟ್, ಪೈಥಾನ್ ಫೈಲ್. ಈ ಫೋಲ್ಡರ್ ಒಳಗೆ ಒಂದೇ ಫೈಲ್ ತಾನೇ ನಾನು ಕ್ರಿಯೇಟ್ ಮಾಡಿದ್ದು. ಸೊ ಈ ಫೈಲ್ನ ನಾನು ರನ್ ಮಾಡಬೇಕು ನಾರ್ಮಲ್ ಆಗಿ, ಏನು ಸೇಮ್ ಪಾತ್, ಇಟ್ಸ್ ನಥಿಂಗ್ ಬಟ್ ಸೇಮ್ ಟರ್ಮಿನಲ್ ಇದು, ಜಸ್ಟ್ ನಾನು ಒಂದು ವೇ ಅಷ್ಟೇ. ಸೊ ಪೈಥಾನ್ ಫಸ್ಟ್ ನೋಡಿ ಟ್ಯಾಬ್ ಪ್ರೆಸ್ ಮಾಡ್ತೀನಿ ಆಟೋಮೆಟಿಕ್ ಆಗಿ ಫಿಲ್ ಆಗುತ್ತೆ. ಅದನ್ನು ಇಲ್ಲಾಂದ್ರೆ ನಿಮ್ಗೆ ಬರಿಬೇಕಾದ್ರೆ ನೀವು ಬರಿಬಹುದು, ನಿಮ್ಮ ಚಾಯ್ಸ್. ಓಕೆ, ಎಂಟರ್ ಮಾಡಿದ ತಕ್ಷಣ ಇದು ನಮಗೆ ರೆಸ್ಪೆಕ್ಟಿವ್ ಔಟ್ಪುಟ್ ಸಿಗುತ್ತೆ. ಸೊ ದೀಸ್ ಆಲ್ ದ 3 ವೇಸ್ ಟು ರನ್ ದ ಪೈಥಾನ್ ಪ್ರೋಗ್ರಾಮ್. ಓಕೆ, ಓಪನ್ ಮಾಡಬೇಕಾದ್ರೆ ನಾವು ಡೈರೆಕ್ಟ್ ಆಗಿ
ಫೋಲ್ಡರ್ ಏನ್ ಕ್ರಿಯೇಟ್ ಮಾಡ್ತೀವಿ ಇಲ್ಲಿಂದ ಬಂದ್ಬಿಟ್ಟು CMD ಅಂತ ಕೊಟ್ಟಿದ ತಕ್ಷಣ ಆ ಪಾತಲ್ಲಿ ಹೋಗ್ತೀವಿ. ಕೋಡ್ ಸ್ಪೇಸ್ ಡಾಟ್ ಅಂದ್ರೆ VS ಕೋಡ್ ಆಗುತ್ತೆ. ಅದ್ ಬೇಡ ನಿಮ್ಗೆ, ನೀವು ನಾರ್ಮಲ್ ಆಗಿ ಮ್ಯಾನ್ಯುಯಲ್ ಆಗಿ ಓಪನ್ ಮಾಡ್ತೀರಾ, ನೀವು ಇಲ್ಲಿ ಸರ್ಚ್ ಮಾಡ್ಕೊಳ್ಳಿ VS ಕೋಡ್ ಅಂತ. ಮತ್ತೆ ಎಲ್ಲಿ ಫೋಲ್ಡರ್ ಕ್ರಿಯೇಟ್ ಮಾಡ್ತೀರಾ ಅಲ್ಲಿ ಹೋಗ್ಬಿಟ್ಟು ನೀವು ಫೈಲ್ಸ್ ಒಳಗೆ ಓಪನ್ ಫೋಲ್ಡರ್ ಅಂತ ಇರುತ್ತೆ, ಆ ಓಪನ್ ಫೋಲ್ಡರ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ನೀವು ಆ ಫೋಲ್ಡರ್ನ ಚಾಯ್ಸ್ ಮಾಡ್ಕೊಬಹುದು. ಐ ಹೋಪ್ ನಿಮಗೆ ಅರ್ಥ ಆಗಿದೆ. ಸೊ ನೆಕ್ಸ್ಟ್ ಅಪ್ಕಮಿಂಗ್ ಕ್ಲಾಸಲ್ಲಿ ನಾವು ವೇರಿಯೇಬಲ್ಸ್ ಅನ್ನೋದು ಏನು ಕಲಿಯೋಣ. ಥ್ಯಾಂಕ್ ಯು.